ಯತ್ನಾಳ್ ಅವರು ಏನು ಮಾಡ್ತಾರೆ ಅಂತಂದರೆ BS ಯಡಿಯೂರಪ್ಪ ಅವರ ವಿರುದ್ಧ 2,000 ಕೋಟಿ 2,000 ಸಮಥಿಂಗ್ ಕೋವಿಡ್ ಹಗರಣದ ಬಗ್ಗೆ ಮಾತನಾಡಿದಂತಹ ಸಂದರ್ಭದಲ್ಲಿ ದೊಡ್ಡ ಸುದ್ದಿ ಆಗುತ್ತೆ. ಆದರೆ ಅದಕ್ಕೆ ಸರಿಯಾದ ಮಾಹಿತಿಯನ್ನು ಕೊಡದೇ ಇರುವುದು, ಸರಿಯಾದ ದಾಖಲೆಗಳನ್ನು ಒದಗಿಸದೆ ಇವರೆಲ್ಲ ಮಾತನಾಡ್ತಾ ಇದ್ರಾ ಅನ್ನುವಂತಹ ಪ್ರಶ್ನೆ ಮೂಡ್ತಾಗಿದೆ. ಯಾಕೆ ಯತ್ನಾಳ್ ಅವರು BY ವಿಜಯೇಂದ್ರ ಅವರನ್ನ ಕೆಳಗಿಳಿಸಿದ್ರು ಅನ್ನುವಂತಹ ಕಾರಣಗಳನ್ನು ಕರೆಕ್ಟಾಗಿ ಕೊಡಬೇಕಿತ್ತು ಹೈಕಮಾಂಡ್ಗೆ, ಅದನ್ನು ಕೂಡ ಕೊಡಲಿಲ್ಲ. ಅಲ್ಲೂ ಕೂಡ ಯತ್ನಾಳ್ ಅವರು ಯಡಿಯೂರಪ್ಪ ಕುಟುಂಬ ರಾಜಕಾರಣದ ಬಗ್ಗೆ ಜಾಸ್ತಿ ಮಾತನಾಡಿದ್ದಕ್ಕೆ ಅದೇ ಒಂದು ಕಾರಣ ಇಟ್ಟುಕೊಂಡು ಈಗ ಯತ್ನಾಳ್ ಅವರು 6 ವರ್ಷಗಳ ಕಾಲ ಉಚ್ಚಾಟನೆಗೆ ಒಳಪಟ್ಟಿದ್ದಾರೆ. ಇನ್ನು ಯತ್ನಾಳ್ ಅವರು ಏನು ಹೇಳಿದ್ದಾರೆ? ವಂಶ ಪಾರಂಪರ್ಯ ರಾಜಕೀಯ, ಭ್ರಷ್ಟಾಚಾರ, ಪಕ್ಷದೊಳಗಿನ ಸುಧಾರಣೆಗಳ ವಿರುದ್ಧ ಮಾತನಾಡಿದ್ದಕ್ಕಾಗಿ ಏಕ ವ್ಯಕ್ತಿ ದಬ್ಬಾಳಿಕೆಯನ್ನು ತೆಗೆದುಹಾಕಿ ಮತ್ತು ಉತ್ತರ ಕರ್ನಾಟಕವನ್ನು ಅಭಿವೃದ್ಧಿಪಡಿಸೋದಕ್ಕೆ ವಿನಂತಿಸಿದ್ದಕ್ಕಾಗಿ ನನ್ನನ್ನು 6 ವರ್ಷಗಳ ಕಾಲ ಪಕ್ಷದಿಂದ ಹೊರಹಾಕಿದೆ. ಇದ್ದದ್ದು ಇದ್ದ ಹಾಗೆ ನಾನು ಹೇಳಿರುವ ವಿಚಾರಕ್ಕೆ ಪಕ್ಷ ಈ ಪ್ರತಿಫಲವನ್ನು ಕೊಟ್ಟಿದೆ. ಅದಕ್ಕೋಸ್ಕರ ಅಮಾನತು ನಿರ್ಧಾರವನ್ನು ನಾನು ಅಮಾನತು ಮಾಡಿದ್ರೂ ಕೂಡ ನನ್ನ ಹೋರಾಟವನ್ನು ನಿಲ್ಲಿಸೋದಿಲ್ಲ. ಯಾವ್ಯಾವ ಹಗರಣಗಳಿದಾವೋ, ಏನೇನು ಹೇಳಿಕೆಗಳನ್ನು ಕೊಟ್ಟಿದ್ದೀನಲ್ಲ ಅದಕ್ಕೆಲ್ಲವನ್ನೂ ಕೂಡ ನಾನು ಉತ್ತರವನ್ನು ಕೊಡ್ತೀನಿ. ಯಾಕೆ ಈ ಹೇಳಿಕೆಯನ್ನು ಕೊಟ್ಟೆ ಅನ್ನೋದರ ಬಗ್ಗೆ ನಾನು ಪಕ್ಷಕ್ಕೆ ಮತ್ತು ರಾಜ್ಯದ ಜನತೆಗೆ ನಾನು ಹೇಳುವಂತಹ ಪ್ರಯತ್ನವನ್ನು ಮಾಡ್ತೀನಿ, ಹೋರಾಟವನ್ನು ಮಾಡ್ತೀನಿ ಅನ್ನೋದರ ಮೂಲಕ ಯತ್ನಾಳ್ ಅವರು ತಮ್ಮ ಹೋರಾಟವನ್ನು ಇನ್ನೂವರೆಗೂ ಮುಂದುವರಿಸ್ತೀನಿ, ನೀವು ಏನೇ ಮಾಡಿದ್ರೂ ಕೂಡ ನಾನು ಮುಂದುವರಿಸ್ತೀನಿ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಶಿಸ್ತು ಕ್ರಮ ದುರದೃಷ್ಟಕರ ಅಂತ BY ವಿಜಯೇಂದ್ರ ಅವರು